ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2 ಬರೆದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ ನಿಮ್ಮ ರಿಸಲ್ಟ್ ವಿತಿನ್ 1 ವೀಕಲ್ಲಿ ಬರುವ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಇಂದು ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಂತ ಮಾಹಿತಿ ನಮಗೆ ಬರ್ತಾ ಇದೆ. ನೋಡಿ ವಿದ್ಯಾರ್ಥಿಗಳೇ, ಈಗ ಉಳಿದ ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಕೂಡ ವಿತಿನ್ 1 ವೀಕಲ್ಲಿ ಆಗಿ ಮುಂದಿನ ವಾರ ಅಂದರೆ ಜುಲೈ 6 ಅಥವಾ 7ರಂದು ರಿಸಲ್ಟ್ ಬರುವ ಸಾಧ್ಯತೆಗಳಿವೆ. ಅಂದರೆ ಅಪ್ ಟು ಮಂಡೇಲಿಂದ ಹಿಡಿದು ಜುಲೈ 1ರಿಂದ ಹಿಡಿದು ಜುಲೈ 7ರೊಳಗೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ಈಗ ವ್ಯಾಲ್ಯೂಯೇಷನ್ ಕೆಲವು ಸಬ್ಜೆಕ್ಟ್ಗಳು ಮುಗಿದಿರ್ತಕ್ಕಂಥದ್ದು, ಇನ್ನೂ ಕೆಲವು ಸಬ್ಜೆಕ್ಟ್ಗಳು ಉಳಿದಿರ್ತಕ್ಕಂಥದ್ದು, ಅದೆಲ್ಲ ಬಂದ ನಂತರ ಈ ಒಂದು ರಿಸಲ್ಟ್ ಅಪ್ಡೇಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಿಸಲ್ಟ್ನ ಮಾಹಿತಿಗಳಿಗೆ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕೂಡ SSLC ಎಕ್ಸಾಮ್ 2 ಕುರಿತು ನಾವು ಅಪ್ಡೇಟ್ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.